ನಮಸ್ತೆ. ನಾವಿವತ್ತು ಮೆಣಸಿನಕಾಯಿ ಬೆಳೆ ಬೆಳೀತಕ್ಕಂಥ ರೈತರಿಗೆ ಅವರು ಎದುರಿಸ್ತಕ್ಕಂಥ ಒಂದು ರೋಗದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನಿವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ಸರಿ ರೈತರು ಹೇಳ್ತಾ ಇರ್ತಾರೆ, ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಸಾಯ್ತಾ ಇದೆ ಅಂತ. ಅದು ಯಾಕೆ ಸಾಯುತ್ತೆ, ಏನು ಅದರ ಲಕ್ಷಣ ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲೊಂದು ಆರೋಗ್ಯಕರವಾದಂತಹ ಗಿಡ ಇದೆ. ಇದರ ಪಕ್ಕಕ್ಕೆ ಎಲೆಗಳಾಗಲೇ ಪೂರ್ತಿ ಜೋತು ಬಿದ್ದಿದೆ. ಇದು ಮೊದಲನೇ ಹಂತ. ಇನ್ನು ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ನೋಡ್ಬೋದು, ಇದರಲ್ಲಿ ಆಲ್ಮೋಸ್ಟ್ ಎಲೆಗಳೆಲ್ಲ ಉದುರೋಗಿದೆ, ಕೇವಲ ಕಾಯಿ ಇದೆ. ಆ ಕಾಯಿ ಕೂಡ ಲಕ್ಷಣವಾಗಿ ಕಾಣಿಸ್ತಾ ಇಲ್ಲ. ಇದು ಎರಡನೇ ಹಂತ. ಮೂರನೇ ಹಂತಕ್ಕೆ ನೋಡಿದ್ರೆ ಎಲ್ಲ ಎಲೆಗಳು ಉದುರಿ ಬಿದ್ದು ಚಿಗುರು ಬರಲಾರದೆ ಒಣಗಿರೋಂಥದ್ದನ್ನು ನಾವು ನೋಡ್ತೀವಿ. ಇಂಥ ಗಿಡಗಳನ್ನು ಕಿತ್ತು ನೋಡಬೇಕಿದೆ. ಕಿತ್ತು ನೋಡಿದ್ರೆ ಬುಡಭಾಗ ಯಾವ ರೀತಿ ಆಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈಗ ನಾವು ಈ ರೀತಿ ಸತ್ತಿರ್ತಕ್ಕಂಥ ಗಿಡನ ಕಿತ್ತು ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಈ ಕಾಂಡ ಭಾಗ ಎಲ್ಲ ಮೆತ್ತಗಾಗಿದೆ, ಕೊಳ್ತಿದೆ. ಆಮೇಲೆ ಈ ಮೇಲ್ಭಾಗದಲ್ಲಿ ನೋಡಬೇಕು, ಬಿಳಿ ಬೂಜ್ ಥರ ಬಂದಿದೆ. ಇಲ್ಲಿ ನೋಡ್ಬೋದು, ಬಿಳಿ ಬೂಜ್ ಥರ ಇದರಲ್ಲಿ ಗುಂಡು ಗುಂಡಾಗಿ ಕಾಣ್ತಾ ಇದೆ. ಸೊ ಇದನ್ನು ನಾವು ಸ್ಕ್ಲಿರೋಶಿಯಂ ಬುಡಕೊಳೆ ರೋಗ ಅಂತ ಕರಿತೀವಿ. ಇದಕ್ಕೆ ಹಂತ ಹಂತವಾಗಿ ನಿರ್ವಹಣಾ ಕ್ರಮಗಳು ಮಾಡೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ರೋಗ ಯಾವಾಗ ಜಾಸ್ತಿ ಬರುತ್ತೆ ಅಂದರೆ, ಒಂದನೇ ಕಂಡೀಷನ್ನು ನಾವು ನೀರು ಜಾಸ್ತಿ ಕೊಟ್ಟಾಗ, ಅಥವಾ ಮಳೆ ಜಾಸ್ತಿ ಬಂದಾಗ, ಅಥವಾ ನೀರು ಇಂಗಿ ಹೋಗದೆ ಅಲ್ಲೇ ಜಮೀನಿನಲ್ಲಿ ಸ್ಟಾಕ್ ಆಗಿ ನಿಂತ್ಕೊಂಡಾಗ. ಸೊ ನಾವು ಮೊದಲನೇದು ಏನು ಮಾಡಬೇಕು ಅಂದರೆ, ನೀರನ್ನು ಜಾಸ್ತಿ ಕೊಡಬಾರ್ದು. ಒಂದು ವೇಳೆ ಮಳೆ ಜಾಸ್ತಿ ಆದಾಗ ನೀರು ಹೊರಗಡೆ ಹರಿದು ಹೋಗೋ ರೀತಿಯಲ್ಲಿ ಮಾಡಬೇಕು. ಇದಾದ ನಂತರ ರೋಗ ಕಂಡು ಬಂತು ಅಂತ ತಿಳ್ಕೊಳ್ಳೋಣ. ಕಂಡು ಬಂದಮೇಲೆ ಈಗೇನು ನಾನು ಈ 3-4 ಔಷಧಿಗಳನ್ನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಡ್ರೆಂಚಿಂಗ್ ಮಾಡಬೇಕು. ಈ ಡ್ರೆಂಚಿಂಗ್ ಮಾಡಬೇಕು ಅಂದರೆ ಭಾಳ ಇಂಪಾರ್ಟೆಂಟು. ಅತಿ ತೇವಾಂಶ ಇದ್ದಾಗ ಡ್ರೆಂಚಿಂಗ್ ಮಾಡಿದ್ರೆ ಕೆಲಸ ಆಗಲ್ಲ. ಅತಿ ತೇವಾಂಶ ಇದ್ದಾಗ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಡೋಸ್ ಅಂತ ಕರಿತೀವಿ, ಅಥವಾ ಪ್ರಮಾಣ ಅಂತ ಕರಿತೀವಿ, ಜಾಸ್ತಿ ಹಾಕಿ ಮಾಡಬೇಕು. ಎಷ್ಟು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಎಷ್ಟು ಮಾಡಬೇಕು ಅಂತಂದರೆ, ಈ ಒಂದು ಬೇರು ವ್ಯವಸ್ಥೆ ನೆನೆಯೋ ರೀತಿಯಲ್ಲಿ ಸುಮಾರು ಒಂದು 150 ml ಒಂದು ಗಿಡಕ್ಕೆ ಡ್ರೆಂಚಿಂಗ್ ಮಾಡಿದರೆ ಅನುಕೂಲ ಆಗುತ್ತೆ. ಆಮೇಲೆ ಇದನ್ನು ಮಾಡ್ತಕ್ಕಂಥ ವಿಧಾನ, ಈ ಕಾಂಡದ ಗುಂಟ ನಾವು ಡ್ರೆಂಚಿಂಗ್ ಮಾಡಿದ್ರೆ ರೋಗ ನೀಟಾಗಿ ಹತೋಟಿಗೆ ಬರುತ್ತೆ. ಇದು ರೋಗ ಬಂದಿರೋಂಥದ್ದು. ಇನ್ನು ಪ್ರಾರಂಭದ ಹಂತದಲ್ಲಿ ಗಿಡ ನಾವು ಈಗಾಗಲೇ ನೋಡಿದ್ವಿ, ಅಂಥ ಗಿಡಕ್ಕೂ ಅದರ ಅಕ್ಕಪಕ್ಕದ ಗಿಡಕ್ಕೂ ಕೂಡ ಡ್ರೆಂಚಿಂಗ್ ಮಾಡಿದ್ರೆ ಈ ರೋಗವನ್ನು ನಾವು ನಿರ್ವಹಣೆ ಮಾಡ್ಬೋದು. ಇದ್ರ ಜೊತೆಗೆ ಎರಡನೇ ಡ್ರೆಂಚಿಂಗನ್ನು ನಾವು ಹೇಳ್ತೀವಿ. ಆ ಎರಡನೇ ಡ್ರೆಂಚಿಂಗ್ ಯಾಕೆ ಹೇಳ್ತೀವಿ ಅಂತಂದರೆ, ಇದರಲ್ಲಿ ಪುನಃ ಬೇರು ಬೆಳೆಯೋದಕ್ಕೆ ಅನುಕೂಲ ಆಗೋಂಥದ್ದು. ಅದೇ ರೀತಿಯಾಗಿ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ ಪೋಷಕಾಂಶಗಳನ್ನು ಕೂಡ ಡ್ರೆಂಚಿಂಗ್ ರೂಪದಲ್ಲಿ ತಿಳಿಸ್ತೀವಿ. ಈ ರೀತಿ ರೋಗ ಬಂದಿರೋಂಥ ಪ್ಲಾಟ್ಗಳಲ್ಲಿ ನಮ್ಮ ಸಲಹೆ ಅಳವಡಿಸ್ಕೊಂಡು ಚೆನ್ನಾಗಾಗಿರೋಂತಹ ಪ್ಲಾಟ್ಗಳನ್ನು ಕೂಡ ನಾವು ನೋಡಿದ್ದೀವಿ. ಆದ್ದರಿಂದ ರೈತರು ಈ ರೋಗನ ನೆಗ್ಲೆಕ್ಟೇ ಮಾಡಿಬಿಡ್ರಿ ದಯವಿಟ್ಟು. ಯಾಕಂದರೆ ಇರುವಂತಹ ಎಲ್ಲ ಕಾಯಿಗಳು ಈ ಗಿಡದಲ್ಲಿ ಮಾರ್ಕೆಟ್ ಮಾಡೋದಕ್ಕೆ ಸಿಗದೇ ಇರೋಂಥ ಪರಿಸ್ಥಿತಿ ರೀಚ್ ಆಗುತ್ತೆ. ಆದ್ದರಿಂದ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಈ ರೋಗ ಸರಿಯಾಗಿ ನಿರ್ವಹಣೆ ಮಾಡಬೇಕಂದ್ರೆ ನಮ್ಮ ತಂಡವನ್ನು ಅಥವಾ ನಮ್ಮ ರಿಟೇಲ್ ಅಂಗಡಿಗಳನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನಾನು ವಿರಾಮ ತಗೊತೀನಿ. ನಮಸ್ಕಾರ.